ಸೊ ನಾನಿವತ್ತು ಅರ್ಬನ್ ಲೈನ್ ಪ್ರಾಜೆಕ್ಟ್ಸ್ ವಿವಾ ಡಿಸೈನ್ಸ್ ಇಂಟೀರಿಯರ್ ಡಿಸೈನ್ಸ್ ಅವರ ಶೋರೂಮ್ಗೆ ಬಂದಿದ್ದೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫುಲ್ ಸೆಟಪ್ನ ರೆಡಿ ಮಾಡಿದ್ದಾರೆ. ಕಿಚನ್ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು. ಸೊ ಮತ್ತಷ್ಟು ಡೀಟೇಲ್ಸ್ನ ಕೇಳೋಣ ಬನ್ನಿ. ಹಾಯ್ ಸರ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾಂ ಸರ್, ನಿಮ್ಮ ಪ್ರಾಜೆಕ್ಟ್ಸ್ ಬಗ್ಗೆ ಸ್ವಲ್ಪ ಹೇಳ್ತಾ ಹೋಗಿ. ನೀವೆಲ್ಲ ನೋಡ್ತಿದ್ದಂಗೆ ನಾವು ವಿವಾ ಡಿಸೈನ್ಸ್ ಅಂತ ಮಾತಾಡ್ತಾ ಇರೋದು. ನಾವು 7+ ಇಯರ್ಸಿಂದ ಇಂಡಸ್ಟ್ರಿಯಲ್ಲಿ ಇದ್ದೀವಿ. ಓಕೆ. ನಮ್ಮದು 2 ಶೋರೂಮ್ ಇದೆ. ಒಂದು ಆರ್.ಆರ್. ನಗರಲ್ಲಿದೆ, ಕೋಗಿಲಲ್ಲಿದೆ. ಸೊ ಇವತ್ತು ನೀವು ಬಂದಿರೋದು ಕೋಗಿಲು ಶೋರೂಮ್, ಯಲಹಂಕ ನಿಯರ್ ಆಗುತ್ತೆ. ಒಂದು ಕಂಪ್ಲೀಟ್ ಏನಿದೆ ಎಕ್ಸ್ಪೀರಿಯನ್ಸ್ ಸೆಂಟರ್ನ ನಮ್ಮ ಸೇಲ್ಸ್ ಎಕ್ಸಿಕ್ಯೂಟಿವ್ ಇದಾರಲ್ಲ ಅವ್ನಿಗೆ ಫುಲ್ ವಾಕ್ ಥ್ರೂ ಮಾಡಿಸ್ತಾರೆ. ಓಕೆ ಸರ್. ಸೊ ಇವಾಗ ನಾವು ತೋರಿಸ್ತಿರೋದು ಕಂಪ್ಲೀಟ್ ಬಂದು ಕಿಡ್ಸ್ ಬೆಡ್ರೂಮ್ ಕಾನ್ಸೆಪ್ಟು. ಸೊ ಕಿಡ್ಸ್ ಬೆಡ್ರೂಮ್ ಕಾನ್ಸೆಪ್ಟ್ನಲ್ಲಿ ಫಸ್ಟ್ ಆಫ್ ಆಲ್ ನಾವೇನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅಂದರೆ ಬಂಕರ್ ಬೆಡ್ ಏರಿಯಾ ಮಾಡಿದ್ದೀವಿ, ಕೆಳಗಡೆ ಇಬ್ಬರು ಮಲ್ಕೊಳ್ಳೋಕೆ ಮಾಡಿದ್ದೀವಿ. ಆ್ಯಂಡ್ ಇವನ್ ವಿ ಹ್ಯಾವ್ ಗಿವನ್ ಡ್ರಾಸ್ ಕಾನ್ಸೆಪ್ಟ್ ಫಾರ್ ಸ್ಟೋರೇಜ್ ಆ್ಯಂಡ್ ಆಲ್. ಸೊ ಅದೇ ಥರ ಇಲ್ಲಿ ಬೆಡ್ರೂಮ್ ಕಾನ್ಸೆಪ್ಟ್ನಲ್ಲಿ ವಾರ್ಡ್ರೂಫ್ ಮಾಡಿದ್ದೀವಿ, ಕಂಪ್ಲೀಟ್ ಬಂದು ಡ್ಯೂಕೋ ಪೇಂಟೆಡ್ ವಾರ್ಡ್ರೂಫ್. ಸೊ ಕಿಡ್ಸ್ ಥೀಮ್ ಅಂತ. ಸೊ ಕಂಪ್ಲೀಟ್ ಇನ್ನರ್ ಲ್ಯಾಮಿನೇಟ್ಸ್ ಎಲ್ಲ ಫ್ಯಾಬ್ರಿಕ್ ಇರುತ್ತೆ. ಔಟ್ಸೈಡ್ ಬಂದು ಕಂಪ್ಲೀಟ್ ಡ್ಯೂಕೋ ಫಿನಿಶ್ ವಾರ್ಡ್. ಆ್ಯಂಡ್ ಇಲ್ಲಿ ಸಿಟ್ಟಿಂಗ್ ಮಾಡಿದ್ದೀವಿ, ಬೇ ವಿಂಡೋ ಸೀಟರ್ ಥರ ಕಾನ್ಸೆಪ್ಟ್. ಇವನ್ ಅವ್ರಿಗೆ ಪ್ಲೇ ಏರಿಯಾ ಥರನೂ ಕಾನ್ಸೆಪ್ಟ್ ಆಗುತ್ತೆ. ಆ್ಯಂಡ್ ಬಂಕರ್ ಬೆಡ್ನಲ್ಲಿ ನಾವು ಇಲ್ಲಿ ಕಂಪ್ಲೀಟ್ಲಿ ಸ್ಟೇರ್ ಕೇಸ್ ಪ್ರೊವೈಡ್ ಮಾಡಿ ಆ್ಯಂಡ್ ಸ್ಲೈಡಿಂಗ್ ಯೂನಿಟ್ ಮಾಡಿದ್ದೀವಿ. ಆ್ಯಂಡ್ ಸ್ಟೇರ್ ಕೇಸ್ನಲ್ಲೆಲ್ಲ ಡ್ರಾಸ್ ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ಸೊ ಸ್ಟೋರೇಜ್ ಪರ್ಪಸ್ ಸ್ಪೇಸ್ನು ನೀವು ಯೂಸ್ ಮಾಡ್ಕೊಂಡಿದ್ದೀರಾ. ಓಕೆ. ಸೊ ಕಂಪ್ಲೀಟ್ಲಿ ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟ್ ಇರುತ್ತೆ. ಆ್ಯಂಡ್ ಆಪ್ಟಿಕಲ್ ಫೈಬರ್ ಫಾಲ್ ಸೀಲಿಂಗ್ ಅಂತ. ಸೊ ಯಾವ ಥೀಮ್ ಬೇಕೋ ಆ ಥೀಮ್ನಲ್ಲಿ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಇದು ಲೈಟ್ಸ್ ಚೇಂಜ್ ಆಗುತ್ತೆ ಪರ್ಟಿಕ್ಯುಲರ್ಸ್ ಆಗಿ. ಸೊ ಇವಾಗ ನೋಡ್ತಿರೋದು ನಾವು ಕಂಪ್ಲೀಟ್ಲಿ ಬಂದು ಮಾಸ್ಟರ್ ಬೆಡ್ರೂಮ್ ಕಾನ್ಸೆಪ್ಟು. ಸೊ ಮಾಸ್ಟರ್ ಬೆಡ್ರೂಮ್ ಕಾನ್ಸೆಪ್ಟ್ನಲ್ಲಿ ಫಸ್ಟ್ ಬಂದು ಲೈಕ್ ಓಪನಬಲ್ ವಾರ್ಡ್ರೂಫ್ ಕೊಟ್ಟಿದ್ದೀವಿ. ಸೊ ಸ್ಲೀಕ್ ಹ್ಯಾಂಡಲ್ಸ್ ಪ್ರೊವೈಡ್ ಮಾಡಿದ್ದೀವಿ ಲೆಂತಿಯಾಗಿ. ಸೊ ಇದರಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಶಟರ್ಸ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಸೊ ಇದು ಬಂದು ಲೈಕ್ ಸ್ಟೋನ್ ಫಿನಿಶ್ ಲ್ಯಾಮಿನೇಟ್ಸು. ಸೊ ಸೇಮ್ ಇದು ಪ್ಲೈ ವಿತ್ ಗ್ರೂವ್ಸ್ ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ಸೊ ಇದು ಫ್ಲೂಟೆಡ್ ಲ್ಯಾಮಿನೇಟ್ಸ್ ಐತೆ, ಫ್ಲೂಟೆಡ್ ಲ್ಯಾಮಿನೇಟ್ಸ್ ವಾರ್ಡ್ರೂಫ್ ಶಟರ್ಸು. ಆ್ಯಂಡ್ ಇದು ಯುರೋಪಿಯನ್ ಥೀಮ್, ಪೇಸ್ಟಲ್ ಕಲರ್ಸ್ ಆ್ಯಂಡ್ ಲೈಕ್ ಸಾಲಿಡ್ ಕಲರ್ಸ್ನ ಯೂಸ್ ಮಾಡಿ ಯುರೋಪಿಯನ್ ಥೀಮ್ ಕಾನ್ಸೆಪ್ಟ್ ಮಾಡ್ಬೋದು. ಸೊ ಅದೇ ಥರ ಬಂದ್ರಿ ಅಕ್ರೆಲಿಕ್ ವಾರ್ಡ್ರೂಫ್ ಇರುತ್ತೆ. ಸೊ ಇದು ಅಕ್ರೆಲಿಕ್ ವಾರ್ಡ್ರೂಫ್ ಕಾನ್ಸೆಪ್ಟು. ಆ್ಯಂಡ್ ಅಗೇನ್ ಪ್ರಿನ್ಸ್ ಕಾನ್ಸೆಪ್ಟ್ ಅಂತೀವಿ. ಆ್ಯಂಡ್ ಲೈಕ್ ಮೋರ್ ಓವರ್ ಡ್ಯೂಕೋ ಫಿನಿಶ್ ಇರುತ್ತೆ, ಹೈ ಗ್ಲಾಸಿ ಲ್ಯಾಮಿನೇಟ್ ಆ್ಯಂಡ್ ಅಗೇನ್ ಡ್ಯೂಕೋ ಫಿನಿಶ್ ವಾರ್ಡ್ರೂಫ್. ಸೊ ಡಿಫ್ರೆಂಟ್ ಕೈಂಡ್ ಆಫ್ ಶಟರ್ಸ್ ಪ್ಯಾಟ್ರನ್ಸ್ ಐತೆ. ಸೊ ಯಾವುದೇ ಥರ ಶಟರ್ ಬೇಕಂದ್ರೂ ಈಸಿಲಿ ಕಸ್ಟಮೈಸ್ ಆಗುತ್ತೆ. ಆ್ಯಂಡ್ ಓಪನ್ ಯೂನಿಟ್ ಕೊಟ್ಟಿದ್ದೀವಿ. ಸೊ ವಾಲ್ ಹೈಲೈಟ್ಸ್ ಆ್ಯಂಡ್ ಲೈಬ್ರರಿ ಥರ ಆ್ಯಕ್ಟ್ ಆಗುತ್ತೆ. ಸ್ಲೈಡಿಂಗ್ ವಾರ್ಡ್ರೂಫ್ ಕಾನ್ಸೆಪ್ಟ್ನಲ್ಲಿ ಆರ್ಟ್ ಆ್ಯಂಡ್ ಡ್ಯೂಕೋ ಕಾನ್ಸೆಪ್ಟ್ನಲ್ಲಿ ನಾವು ಮಾಡಿರೋದು. ಸೊ ಗ್ಲಾಸ್ನ ಸ್ಯಾಂಡ್ವಿಚ್ ಮಾಡಿ ವಾಲ್ಪೇಪರ್ ಆ್ಯಂಡ್ ಕೇನ್ನ ಕಸ್ಟಮೈಸ್ ಮಾಡಿಕೊಟ್ಟಿದ್ದೀವಿ. ಸೊ ಇಲ್ಲಿ ಬಂದು ಹ್ಯಾಂಗರ್ ಪುಲ್ಔಟ್ ಆಪ್ಷನ್ಸ್ ಇರುತ್ತೆ. ಸೊ ಅದೇ ಥರ ಲೈಕ್ ಸ್ಪೇಸ್ ಸೇವಿಂಗೋಸ್ಕರ ನಾವು ಇನ್ಸೈಡೇ ಐರನ್ ಟೇಬಲ್ ಯೂನಿಟ್ ಮಾಡಿದ್ದೀವಿ. ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟು. ಸೊ ಡ್ರಾಸ್ ಕಾನ್ಸೆಪ್ಟ್ ಇರುತ್ತೆ. ಸೊ ಇದೆಲ್ಲ ಹಿಡನ್ ಡ್ರಾಸ್ ಕಾನ್ಸೆಪ್ಟ್ ಥರ ಮಾಡಿದ್ದೀವಿ. ಸೊ ಇದೆಲ್ಲ ವಿಕರ್ ಬ್ಯಾಸ್ಕೆಟ್ ಡೈಲಿ ವೇರ್ ಆಕ್ಸೆಸರೀಸಿಗೆ. ಆ್ಯಂಡ್ ಶೂಸ್ ಸ್ಟ್ಯಾಂಡ್ ಕೊಟ್ಟಿದ್ದೀವಿ. ಸೊ ಡ್ರೆಸ್ಸರ್ ಮಿರರ್ಗೋಸ್ಕರ ನಾವು ಇಲ್ಲೇ ಒಂದು ಹಿಡನ್ ಮಿರರ್ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ಟ್ರೌಸರ್ ಪುಲ್ಔಟ್. ಸೊ ಸ್ಯಾರೀಸ್ ಅದೆಲ್ಲ ನಾವು ಹ್ಯಾಂಗ್ ಮಾಡ್ಕೊಡೋಕ್ಕೆ. ಸೊ ಕಿಂಗ್ ಸೈಜ್ ಕಾಟ್ ಪ್ರೊವೈಡ್ ಮಾಡಿದ್ದೀವಿ. ಕಾಟ್ ಸೈಡ್ ಫ್ಯಾಬ್ರಿಕ್ ಹೆಡ್ಬೋರ್ಡ್ ಐತೆ, ಅಪ್ ಟು 3 ಫೀಟ್ವರೆಗೂ ಸ್ಟ್ಯಾಂಡರ್ಡ್ ಹೈಟ್ ಮಾಡಿ. ಸೊ ಕಸ್ಟಮೈಸ್ ವಾಲ್ಪೇಪರ್ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಸೊ ಫಾಲ್ ಸೀಲಿಂಗ್ ಏನು ಬಂದೈತೆ ಪೆರಿಪ್ರೆಲು ಅದೇನ ನಾವು ಡ್ರಾಪ್ ಡೌನ್ ತಗೊಂಡು ಸೊ ಸೇಮ್ ಅದು ಒಂದು ಯುನೀಕ್ ಡಿಸೈನ್ ಆಗಿ ಕ್ರಿಯೇಟ್ ಆಗೈತೆ. ಸೇಮ್ ಫ್ಯಾಬ್ರಿಕ್ ಹೆಡ್ಬೋರ್ಡ್ ಏನು ಕಾನ್ಸೆಪ್ಟ್ ಐತೆ ಅದೇ ಕಾನ್ಸೆಪ್ಟ್ ನಾವು ಲೈಕ್ ಕಾಟಿಗೆ ಬಾರ್ಡರ್ಸಿಗೆ ಅದೇ ಡಿಸೈನ್ ಮಾಡಿದ್ದೀವಿ. ಸೊ ಆ್ಯಂಡ್ ಇದು ಬಂದು ಲೋ ಹೈಟೆಡ್ ಕಾಟು. ಸೊ ವಿತ್ ಮ್ಯಾನ್ಯುಯಲ್ ಲಿಫ್ಟ್ ಅಪ್. ಸೊ ಸ್ಟೋರೇಜ್ಗೋಸ್ಕರ. ಸೊ ಇದು ಹೈಲೈಟೆಡ್ ವಾಲು. ಸೊ ಕ್ಯಾಲ್ಸಿಸ್ಕೋಡಾ ಅಂತ ಟೆಕ್ಸ್ಚರ್ ಪೇಂಟು. ಸೊ ಕೆಲವು ಲೈಕ್ ವಾಲ್ಸ್ ಇರುತ್ತೆ, ನಾವು ಯಾವುದಾದ್ರೂ ಹೈಲೈಟ್ ಮಾಡಬೇಕಂದ್ರೆ ಈ ಥರ ಹೈಲೈಟೆಡ್ ವಾಲ್ಸ್ ಮಾಡ್ಬೋದು. ಸೊ
ಸೊ ಡೈನಿಂಗ್ ವಾಲ್ ಆಗಿರ್ಬೋದು, ಡಬಲ್ ಹೈಟೆಡ್ ಸೀಲಿಂಗ್ ವಾಲ್ಸ್ ಆಗಿರ್ಬೋದು, ಈ ಪೇಂಟ್ನ ನಾವು ಅಚೀವ್ ಮಾಡ್ಬೋದು. ಸೊ ಇದು ಕಂಪ್ಲೀಟ್ಲಿ 4 ಯೂನಿಟ್ ಕಾನ್ಸೆಪ್ಟ್. ಸೊ ಇಲ್ಲಿ ಆಕ್ರಿ ಕಾಂಕ್ರೀಟ್ ಅಂತ ಟೆಕ್ಸ್ಚರ್ ಪೇಂಟ್ ಯೂಸ್ ಮಾಡಿದ್ದೀವಿ ಆ್ಯಂಡ್ MDF ಬೀಡಿಂಗ್ಸ್ ವಿತ್ ಡ್ಯೂಕೋ ಪೇಂಟ್ ಆ್ಯಂಡ್ ಒಂದು ಲೆಡ್ಜ್ ಕೊಟ್ಟಿದ್ದೀವಿ. ಸೊ ಎಂಟ್ರೆನ್ಸ್ ಬಂದ ತಕ್ಷಣ ಒಂದು ಅಸ್ಥೆಟಿಕ್ ಲುಕ್ ಆಗಿರಲಿ ಅಂತ. ಆ್ಯಂಡ್ ಮೋರ್ ಓವರ್ ಒಂದು ಸ್ಲೀಕ್ ಯೂನಿಟ್ ಕೊಟ್ಟಿದ್ದೀವಿ. ಸೊ ಹೆಲ್ಮೆಟ್ಸ್ ಆಗಿರ್ಬೋದು, ಅಂಬ್ರೆಲಾ ಆಗಿರ್ಬೋದು, ನ್ಯೂಸ್ ಪೇಪರ್ಸ್ ಆ ಥರ ಎಲ್ಲ ಎಂಟ್ರೆನ್ಸ್ನಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ವಾಕಿನ್ ವಾರ್ಡ್ರೋಬ್ ಇರುತ್ತೆ, ಆರ್ ಎಲ್ಸ್ ಎಲ್ಲಾದರೂ ಆಡ್ ಆಗಿ ಡೋರ್ಸ್ ಬಂದಿದ್ದರೆ ನಾವು ಹೈಡ್ ಮಾಡ್ಬೋದು. ಹಿಡನ್ ಡೋರ್ ಕಾನ್ಸೆಪ್ಟ್ ಇರುತ್ತೆ. ಸೊ ಈ ಥರ. ಆ್ಯಂಡ್ ಕಿಚನ್ ಅಂತ ಬಂದರೆ ನೀವು ಇಲ್ಲಿ ಈ ಶೋರೂಮಲ್ಲಿ 2 ಟೈಪ್ಸ್ ಆಫ್ ಕಿಚನ್ ನೀವು ನೋಡ್ಬೋದು. ಆ್ಯಂಡ್ ಇದು ನಿಮಗೆ ಕಂಪ್ಲೀಟ್ ಲೈಕ್ ಮಾಡ್ಯುಲರ್ ಕಿಚನ್ ವಿತ್ ಅಕ್ರಿಲಿಕ್ ಲ್ಯಾಮಿನೇಟ್. ಎಸ್ ಬನ್ನಿ. ಆ್ಯಂಡ್ ಇದು ಕಂಪ್ಲೀಟ್ ಕೌಂಟರ್ ಟಾಪ್ ನಿಮಗೆ ಕ್ವಾಡ್ಸಲ್ಲಿ ಕೊಟ್ಟಿದ್ದೀವಿ. ಆ್ಯಂಡ್ ಇದೆಲ್ಲ ನಿಮಗೆ ಟ್ಯಾಂಡಮ್ ಬ್ಯಾಸ್ಕೆಟ್ಸ್ ಬರುತ್ತೆ. ಸೊ ಕಂಪ್ಲೀಟ್ ನಿಮಗೆ ಹಾರ್ಡ್ವೇರ್ಸ್ ಅಂತ ನೋಡಿದಾಗ ಹೆಟೀಚ್ ಮತ್ತು ಹ್ಯಾಫ್ಲೆ ಯೂಸ್ ಮಾಡಿರ್ತೀವಿ. ಸೊ ಇದು ವಿತ್ ಹ್ಯಾಂಡಲ್ಸ್ ಹೋಗಿದ್ದೀವಿ. ಆ್ಯಂಡ್ ಇದೆಲ್ಲ ನಿಮಗೆ PVC ವಿಕ್ಕ ಬ್ಯಾಸ್ಕೆಟ್ಸ್ ಬರುತ್ತೆ ಇಲ್ಲಿ. ಸೊ ಕಂಪ್ಲೀಟ್ ಲೈಕ್ ನಿಮ್ಮ ಕಂಫರ್ಟ್ ಯಾವ ಥರ ಇರುತ್ತೆ, ನೀವು 2 ವಿಕ್ಕ ಬ್ಯಾಸ್ಕೆಟ್ಸು ಪ್ಲ್ಯಾನ್ ಮಾಡ್ಬೋದು, ಆರೆಲ್ಸ್ ಈ ರೀತಿ 3 ವಿಕ್ಕ ಬ್ಯಾಸ್ಕೆಟ್ಸು ಪ್ಲ್ಯಾನ್ ಮಾಡ್ಬೋದು. ಆ್ಯಂಡ್ ಇದು ನಿಮಗೆ ಬಾಟ್ಲ್ ಪುಲ್ ಔಟು. ಅಗೇನ್ ಇದು ನೋಡಿ, ಇದು ಲೈಕ್ ತುಂಬಾ ಈಸಿ ಆಗುತ್ತೆ ಲೈಕ್ ಲೇಡೀಸಿಗೆಲ್ಲ. ಲೈಕ್ ಇದು ನಿಮಗೆ ರೈಸ್ ಕಂಟೈನರ್. ಜಸ್ಟ್ ಮುಂಚೆ ಏನಿರುತ್ತೆ ಒಂದು ರೆಗ್ಯುಲರ್ ಸ್ಟೋರೇಜ್ ಥರ ಇರ್ತಿತ್ತು, ಬಟ್ ಕಂಪ್ಲೀಟ್ ಕಂಟೈನರ್ ಜೊತೆ ಬಂದಿದೆ. ಆ್ಯಂಡ್ ಅದನ್ನು ನಿಮ್ಗೇನು ಲೈಕ್ ತೆಗೆಯೋದು ಹಾಕೋದು ಆ ಥರದ್ದು ಬೇಡ, ಜಸ್ಟ್ ನೀವೊಂದು ಪುಲ್ಲಲ್ಲಿ ನೀವು ಅದನ್ನು ತೊಗೋಬೋದು. ಆ್ಯಂಡ್ ಇದೆಲ್ಲ ನಿಮಗೆ ವಾಲ್ ಯೂನಿಟ್ಸು. ವಾಲ್ ಯೂನಿಟ್ ವಿತ್ ಅಪ್ ಲಿಫ್ಟ್. ಇದು ಹೈಡ್ರಾಲಿಕ್ ಲಿಫ್ಟ್ ಅಪ್ಸ್ ಇರುತ್ತೆ. ಇದನ್ನು ನಾವು ಡಬಲ್ ಅಪ್ ಲಿಫ್ಟ್ ಅಂತ ಹೇಳ್ತೀವಿ. ಸೊ ಇದು ನಿಮಗೆ ಅಗೇನ್ ಸ್ಲೈಡಿಂಗ್ ಡೋರ್ ಇದು. ಆ್ಯಂಡ್ ಇನ್ನೊಂದು ನೀವು ಲೈಕ್ ಇದು ರೆಗ್ಯುಲರ್ ಅಪ್ ಲಿಫ್ಟು. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಲೈಕ್ ವಾಲ್ ಯೂನಿಟಲ್ಲಿ ನಿಮಗೆ ಪುಲ್ ಔಟು. ಕಂಪ್ಲೀಟ್ ಅಡ್ವಾನ್ಸ್ಡ್ ಇರುತ್ತೆ ಇದು. ಸೊ ಲೈಕ್ ಒಂದು ಸ್ಟೈಲಿಶ್ ಕಿಚನ್ ನೀವು ಲೈಕ್ ಫೀಲ್ ಮಾಡ್ಬೋದು. ಯೂನಿಟ್ ಇಲ್ಲಿ ಓಪನ್ ಸೆಮಿ ಟಾಲ್ ಯೂನಿಟ್ ಕೊಟ್ಟಿದ್ದೀವಿ. ಲೈಕ್ ನೀವು ಇಲ್ಲಿ ಬೇಕಿದ್ರೆ ಈವನ್ ಫ್ಲೂಟೆಡ್ ಗ್ಲಾಸ್ ಅಥವಾ ಗ್ಲಾಸ್ ಪಾರ್ಟಿಷನ್ಸ್ ಥರನೂ ನೀವು ಹೋಗ್ಬೋದು. ಇದು ನಿಮಗೆ ಪ್ಯಾಂಟ್ರಿ ಬರುತ್ತೆ. ಸೊ ಇದೆಲ್ಲ ನಾವು ಈ ರೀತಿ ಓಪನ್ ಟ್ಯಾಂಡಮ್ಸ್ ಯೂಸ್ ಮಾಡಿದ್ದೀವಿ. ಟ್ಯಾಂಡಮ್ಸ್ ಡ್ರಾವರ್ಸ್ ಥರ ತಗೋಬೋದು, ಅಥವಾ ನಿಮಗೆ ಮೆಕ್ಯಾನಿಸಮ್ಸ್ ಬರುತ್ತೆ. ಈವನ್ ಲೈಕ್ ಸೈಜಸ್ ಅಂತ ತಗೊಂಡ್ರೆ ನಿಮಗೆ ಸ್ಟ್ಯಾಂಡರ್ಡ್ ಸೈಜು 1.5 ಫೀಟಿಂದ ಇರುತ್ತೆ ವಿಡ್ತಲ್ಲಿ. ಓಕೆ, ಅಗೇನ್ ನಿಮಗೆ ಕಂಪ್ಲೀಟ್ ಟ್ಯಾಂಡಮ್ಸ್ ನೀವು ಇಲ್ಲಿ ನೋಡ್ಬೋದು. ಇದು ಡ್ರಾವರ್ಸ್ ವಿತ್ ಗ್ಲಾಸ್ ಕೊಟ್ಟಿದ್ದೀವಿ ನಾವು, ಟ್ಯಾಂಡಮ್ ಬ್ಯಾಸ್ಕೆಟ್ಸು. ಇಲ್ಲಿ ನಾವೇನು ಮಾಡಿದ್ದೀವಿ, ಅಗೇನ್ ಇದು ನಿಮಗೆ ಓವನ್ ಆ್ಯಂಡ್ OTGನ ಸ್ಟೋರ್ ಮಾಡ್ಬೋದು. ಲೈಕ್ ಫಿಕ್ಸ್ಡ್ ಅಕೊಮಡೇಷನ್ ಇರುತ್ತೆ. ಆರೆಲ್ಸ್ ಲೈಕ್ ನೀವು ತಂದು ಲೈಕ್ ಫಿಕ್ಸ್ಡ್ ಅಕೊಮಡೇಷನ್ ಏನಾಗುತ್ತೆ ಅಂದರೆ ಕೆಲವೊಂದು ಸರಿ ಇವಾಗ ನಾವೇನು ಓವನ್ ಏನಾದರೂ ಇಟ್ಟಿರ್ತೀವಿ, ಇಲ್ಲಿ ಫಿಕ್ಸ್ಡ್ ಅಕೊಮಡೇಷನಲ್ಲಿ ಇಟ್ಟಿರ್ತೀವಿ. ಒಂದು ಸತಿ ನಿಮ್ಗೆ ಹಾಳಾಯಿತು ಅಂದರೆ ಲೈಕ್ ಮತ್ತೆ ಅದೇ ಡೈಮೆನ್ಷನಲ್ಲಿ ಹುಡುಕಬೇಕಾಗುತ್ತೆ ನಾವು. ಇಲ್ಲ ಅಂದರೆ ಲೈಕ್ ಈ ಟಾಲ್ ಯೂನಿಟ್ ಸುಮ್ಮನೆ ಹಾಗೆ ವೇಸ್ಟ್ ಆಗುತ್ತೆ. ಸೊ ಈ ಥರ ಓಪನ್ ಯೂನಿಟ್ ಇರೋದ್ರಿಂದ ಏನಾಗುತ್ತೆ ಅಂದರೆ ನಾವು ಯಾವ ಸೈಜ್ ಬೇಕಾದರೂ ಓವನ್ ಮತ್ತು OTGನ ಪ್ಲ್ಯಾನ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಅಗೇನ್ ಟಾಲ್ ಸ್ಟೋರೇಜ್ ಇದೆ ನಿಮಗೆ. ಸ್ಟೋರೇಜಲ್ಲಿ ಪುಷ್ ಟು ಓಪನ್ ಮೆಕ್ಯಾನಿಸಮ್ ಕೊಟ್ಟಿದ್ದೀವಿ. ಇದನ್ನು ನೀವು ನೋಡ್ಬೋದು. ಈಗ ನೀವು ವಾಲ್ ಯೂನಿಟ್ ವಿತ್ ಲಾಫ್ಟ್ ಈ ಥರನೂ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ರೆಗ್ಯುಲರ್ ಡಿಸೈನ್ ಇಲ್ಲದೆ ಇದು ಲೈಕ್ ಕಂಪ್ಲೀಟ್ ಸ್ವಲ್ಪ ಯುನೀಕಾಗಿ ಬಂದಿದೆ ಇಲ್ಲಿ. ಸೊ ಈ ರೀತಿ ನಿಮಗೆ ಇದನ್ನು ನಾವು GTPT ಅಂತ ಹೇಳ್ತೀವಿ. ಲೈಕ್ ಆರ್ ಎಲ್ಸ್ ಲೈಕ್ ಡಿಶ್ ವಾಶ್ ಡ್ರೈನರ್ ಅಂತಲೂ ಕರಿಬೋದು. ಸಿಂಕ್ ಮೇಲ್ಗಡೆ ಪಾರ್ಟಲ್ಲಿ ಇದಿರುತ್ತೆ. ನಾವು ಪ್ಲೇಟ್ಸ್ ಆ್ಯಂಡ್ ಗ್ಲಾಸಸ್ ಎಲ್ಲ ವಾಶ್ ಮಾಡಿ ಇಲ್ಲಿ ನಾವು ಹ್ಯಾಂಗ್ ಮಾಡ್ಬೋದು. ಏನಾದರೂ ಚೆಲ್ಲೋದು ಅಥವಾ ಲೈಕ್ ಸ್ಪಿಲ್ ಔಟ್ ಆಯಿತು ಅಂದರೆ ಇಲ್ಲಿ ಬಂದು ಸ್ಟೋರ್ ಆಗಿರುತ್ತೆ. ಸೊ ಈ ಯೂನಿಟಲ್ಲಿ ಸ್ಟೋರ್ ಆಗಿರುತ್ತೆ. ನಾವು ಅಗೇನ್ ಇದನ್ನು ಡಿಸ್ಚಾರ್ಜ್ ಮಾಡಿ ಹಾಗೆ ಪ್ಲೇಸ್ ಮಾಡ್ಬೋದು. ಸೊ ಮೋರ್ ಓವರ್ ಲೈಕ್ ಕಿಚನಲ್ಲಿ BWP ಪ್ಲೈ ಇರೋದ್ರಿಂದ ಎಷ್ಟೇ ನೀರು ನಿಂತರೂ ನೀರು ಚೆಲ್ಲಿದ್ರೂ ಪ್ಲೈವುಡ್ಗೆ ಏನಾಗೋದಿಲ್ಲ. ಆ್ಯಂಡ್ ಆ ಥರ ಏನಾದರೂ ಆಯಿತು ಅಂದರೂ ನಮ್ಮ ಕಡೆಯಿಂದ ಲೈಕ್ 15 years ವಾರಂಟಿ ಇರುತ್ತೆ. ಅಂಡರ್ ಸಿಂಕ್ ಯೂನಿಟ್ ಬರುತ್ತೆ. ಸೊ ನೀವಿಲ್ಲಿ ಅಂಡರ್ಮೌಂಟ್ ಪ್ಯೂರಿಫೈರು ಪ್ಲ್ಯಾನ್ ಮಾಡ್ಬೋದು, ಅಥವಾ ಡಸ್ಟ್ಬಿನ್ಸು, ಡಿಶ್ ವಾಷರ್ಸ್ ಎಲ್ಲ ನಾವಿಲ್ಲಿ ಪ್ಲೇಸ್ ಮಾಡ್ಬೋದು. ಎಸ್, ಆ್ಯಂಡ್ ಮೋರ್ ಓವರ್ ಇದು ಐಲ್ಯಾಂಡ್ ಕಿಚನ್. ಆ್ಯಂಡ್ ಐಲ್ಯಾಂಡ್ ಕಿಚನ್ನ ಈ ಥರ ಪ್ಲ್ಯಾನ್ ಮಾಡಿದ್ರೆ ಲೈಕ್ ತುಂಬಾ ಯೂಸ್ಫುಲ್ ಇರುತ್ತೆ. ಸೊ ಎಲ್ಲ ಕಟ್ಲರೀಸ್ ಸ್ಟ್ಯಾಂಡಮ್ಸ್ ಎಲ್ಲ ನಿಮ್ಗೆ ಇಲ್ಲೇ ಬಂದುಬಿಡುತ್ತೆ. ಸೊ ಇದು ನಿಮಗೆ ಕಟ್ಲರಿ. ಅಗೇನ್ ನೀವು ಇದರಲ್ಲಿ ಹೈಟು ಡೆಪ್ತು ವಿಡ್ತ್ ಎಲ್ಲನೂ ನೀವಿಲ್ಲಿ ಕಸ್ಟಮೈಸ್ ಮಾಡ್ಕೊಳ್ಳೋದಿರುತ್ತೆ. ಆ್ಯಂಡ್ ಇದು ತಾಲಿ ಟ್ರೇ ಆ್ಯಂಡ್ ಇಟ್ಸ್ ಕಪ್ ಆ್ಯಂಡ್ ಸಾಸೆ ಟ್ರೇ. ಕಂಪ್ಲೀಟ್ ನಿಮಗೆ ಗೋಲಾ ಪ್ರೊಫೈಲಲ್ಲಿ ಬರುತ್ತೆ. ಎಸ್, ಸೊ ಆ್ಯಂಡ್ ಈ ಕಿಚನಲ್ಲಿ ಒಂದು ಲೈಕ್ ಲೇಡೀಸ್ಗೆ ಲೈಕ್ ಶಾರ್ಟ್ ಹೈಟ್ ಲೇಡೀಸ್ಗೆ ಒಂದು ಬೆನಿಫಿಷರಿ ಥಿಂಗ್ ಏನಿದೆ ಅಂದರೆ, ಸೊ ಇಲ್ಲಿ ನಾವೊಂದು ನಿಮಗೆ ಲ್ಯಾಡರ್ ಥರನೂ ಪ್ಲ್ಯಾನ್ ಮಾಡಿದ್ದೀವಿ.
ಸೊ ನಿಮಗೆ ವಾಲ್ ಯೂನಿಟ್ ಅಥವಾ ಲಾಫ್ಟ್ ಎತ್ತಕ್ಲಿಲ್ಲ ಅಂದರೆ ಯು ಕ್ಯಾನ್ ಕ್ಲೈಮ್ ಲೈಕ್ ದಿಸ್. ಸೊ ಈ ಥರನೂ ಮಾಡಿ ನಾವು ಇದನ್ನು ಲೈಕ್ ಯೂಸ್ ಮಾಡ್ಕೋಬೋದು. ಸೊ ಈಗ ನಿಮಗೆ ಅಪ್ ಟು ಲೈಕ್ 100 kg ನಿಮಗೆ ವೆಯ್ಟ್ ತಡೆಯೋದು. ಸೊ ಯಾವುದೇ ವೆಯ್ಟ್ ಇರೋರು ಕೂಡ ಹತ್ಬೋದು, ಯೂಸ್ ಮಾಡ್ಬೋದು. ಬಟ್ ಅದು ಬರೀ ಆ ಪೊಸಿಷನಿಂಗ್ ಮಾತ್ರ ಅಪ್ಲಿಕಬಲ್ ಇರುತ್ತೆ. ಎಸ್, ಆ ಪೊಸಿಷನಿಗೆ ಮಾತ್ರ. ಆ್ಯಂಡ್ ಅವ್ರಿಗೆ ಎಲ್ಲಿ ರಿಕ್ವೈರ್ ಇದೆಯೋ ಅಲ್ಲಿ ತೊಗೋಬೋದು. ಆ್ಯಂಡ್ ಅದು ನಿಮಗೆ ಅಷ್ಟೊಂದೇನು ಜಾಗ ಕನ್ಸ್ಯೂಮ್ ಮಾಡಲ್ಲ. ಜಸ್ಟ್ ಒಂದು ಲೈಕ್ 50 to 100 mm ವಿಡ್ತ್ ಒಳಗೆ ಇರುತ್ತೆ. ಲೈಕ್ ಇದು ಓಪನ್ ಪೂಜಾ ಯೂನಿಟ್ ಕಾನ್ಸೆಪ್ಟು. ಕಂಪ್ಲೀಟ್ ಟೀಕಲ್ಲಿ ಹೋಗಿದ್ದೀವಿ. ಇದೇನು 2 ಪಿಲ್ಲರ್ ನೋಡ್ತಿದ್ದೀರಲ್ಲ, ಪ್ಯೂರ್ ಟೀಕಿಂದ ಬರುತ್ತೆ. ಆ್ಯಂಡ್ ಬ್ಯಾಕ್ ಪ್ಯಾನಲ್ಸ್ ತಗೊಂಡ್ರೆ ನೀವು ಆಲ್ಬಸ್ಟೆ ಶೀಟ್ಸ್ ಯೂಸ್ ಮಾಡಿದ್ದೀವಿ. ಅಗೇನ್ ಲೂವರ್ಸ್ ಆ್ಯಂಡ್ ವೀನಿಯರ್ ಫಿನಿಷಲ್ಲಿ ಲೈಕ್ ಪ್ಲೈ ಪ್ಯಾನ್ಲಿಂಗ್ ವಿತ್ ಗ್ರೂವ್ಸ್ ಹೋಗಿದ್ದೀವಿ. ಆ್ಯಂಡ್ ಕಂಪ್ಲೀಟ್ ವಿತ್ ಡ್ರಾವರ್ಸ್ ಕೊಟ್ಟಿದ್ದೀವಿ ನಿಮಗೆ. ಸೊ ಕೌಂಟರ್ ಟಾಪಲ್ಲಿ ಕ್ವಾಡ್ಸ್ ಬರುತ್ತೆ. ಸೊ ಈ ರೀತಿ ನಿಮಗೊಂದು ಪರ್ಫೆಕ್ಟ್ ಸ್ಟೋರೇಜ್ ಕೂಡ ಇರುತ್ತೆ ಪೂಜಾ ಯೂನಿಟಲ್ಲಿ. ಎಸ್, ಆ್ಯಂಡ್ ಇದು ನಿಮ್ಗೆ ಅಗೇನ್ ಲಿವಿಂಗ್ ಯೂನಿಟಲ್ಲಿ ಟಿ ವಿ ಯೂನಿಟ್ ಇದೆಯಾ. ಇಲ್ಲೇನು ಮಾಡಿದ್ದೀವಿ ಅಂದರೆ ಇದು ನಿಮಗೆ ಮ್ಯಾಟ್ ಫಿನಿಶ್ ಬರುತ್ತೆ. ಮ್ಯಾಟ್ ಫಿನಿಶ್ ಲ್ಯಾಮಿನೇಟ್ ಹೋಗಿದ್ದೀವಿ. ಅಗೇನ್ ಇದನ್ನು ನಾವು ಲೈಕ್ ಗ್ರನೈಟ್ ಫಿನಿಶ್ ಅಂತಲೂ ಹೇಳ್ಬೋದು. ಆ್ಯಂಡ್ ಬೇಸ್ ಯೂನಿಟ್ ವಿತ್ ಪ್ರೊಫೈಲ್ ಶಟರ್ಸು. ಸೊ ಇದು ನಿಮಗೆ ಪುಷ್ ಟು ಓಪನ್ ಮೆಕ್ಯಾನಿಸಮ್ ಬರುತ್ತೆ ಈ ರೀತಿ. ಆ್ಯಂಡ್ ಅದ್ರ ಜೊತೆ ನಿಮಗೆ ರಾಫ್ಟರ್ಸ್ ಕೊಟ್ಟಿದ್ದೀವಿ. ಆ್ಯಂಡ್ ಇದು ನಿಮಗೆ ಟಾಲ್ ಯೂನಿಟ್ ವಿತ್ ಪ್ರೊಫೈಲ್ ಶಟರ್ಸ್ ಬರುತ್ತೆ. ಸೊ ಇಲ್ಲಿ ಗೋಲ್ಡ್ ಕಲರ್ ಪ್ರೊಫೈಲ್ ಶಟರ್ ಹೋಗಿದ್ದೀವಿ. ಆ್ಯಂಡ್ ಫ್ರೇಮ್ಸ್ ಅಂತ ಅಂದಾಗ ನಿಮಗೆ ಲೈಕ್ ಇದರಲ್ಲಿ ನಿಮಗೆ 12 to 14 ಕಲರ್ಸ್ ಆಪ್ಷನ್ಸ್ ಇರುತ್ತೆ ಪ್ರೊಫೈಲ್ ಶಟರ್ಸಲ್ಲಿ. ಸೊ ಇದು ನಿಮಗೆ ಒನ್ ಮೋರ್ ಕಿಚನ್ ಡಿಸೈನ್ ನೋಡ್ಬೋದು ವಿತ್ ಲ್ಯಾಕರ್ಡ್ ಗ್ಲಾಸ್. ಅಲ್ಲೇ ನೀವು ಅಕ್ರೆಲಿಕ್ ಡಿಸೈನ್ ನೋಡಿದ್ವಿ. ಇದು ಕಂಪ್ಲೀಟ್ ನಿಮಗೆ ಲ್ಯಾಕರ್ಡ್ ಗ್ಲಾಸ್ ವಿತ್ ಗೋಲಾ ಪ್ರೊಫೈಲ್ ಇರುತ್ತೆ. ಆ್ಯಂಡ್ ಇಲ್ಲಿ ನಾವೇನು ಮಾಡಿದ್ದೀವಿ, ಕಂಪ್ಲೀಟಾಗಿ ರೋಸ್ ಗೋಲ್ಡ್ ಪ್ರೊಫೈಲ್ ಹ್ಯಾಂಡಲ್ಸ್ ಹೋಗಿದ್ದೀವಿ. ಸೊ ಈ ಪ್ರೊಫೈಲ್ ಹ್ಯಾಂಡಲ್ಸಲ್ಲೂ ನೀವು ಕಲರ್ ಕಾಂಬಿನೇಷನ್ ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲೂ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಲರ್ಸಲ್ಲೂ ಹ್ಯಾಂಡಲ್ಸ್ ಸಿಗುತ್ತೆ. ಸೊ ಲ್ಯಾಮಿನೇಟ್ಸಲ್ಲೂ ಎಷ್ಟು ಡಿಫ್ರೆಂಟ್ ಲ್ಯಾಮಿನೇಟ್ಸ್ ಇರುತ್ತೆ ಅಂತ ಇಲ್ಲಿ ಗೊತ್ತಾಗುತ್ತೆ ನಿಮಗೆ. ಇದನ್ನು ನಿಮಗೆ ಲ್ಯಾಮಿನೇಟೇ ಲೈಕ್ ಇದು ನಿಮಗೆ ಟೆಕ್ಸ್ಚರ್ ಪೇಂಟ್ ಅನಿಸುತ್ತೆ, ಆರೆಲ್ಸ್ ಲೈಕ್ ಡ್ಯೂಕೋ ಪೇಂಟ್ ಅನಿಸುತ್ತೆ, ಬಟ್ ಇಟ್ಸ್ ಅ ಟೆಕ್ಸ್ಚರ್ಡ್ ಲ್ಯಾಮಿನೇಟ್. ಸೊ ಇದೆಲ್ಲ ನಿಮಗೆ ವಾಲ್ ಸ್ಟೋರೇಜು. ಇದು ಸಿಂಗಲ್ ಅಪ್ಲಿಫ್ಟ್ ವಿತ್ ಹೈಡ್ರಾಲಿಕ್ ಇರುತ್ತೆ, ಹೈಡ್ರಾಲಿಕ್ ಮೆಕ್ಯಾನಿಸಮ್. ಅಗೇನ್ ಅದು ನಿಮಗೆ ಲಾಫ್ಟ್ ಏರಿಯಾ. ಸೊ ಇದೆಲ್ಲ ಸ್ಟೋರೇಜಸ್ ಬರುತ್ತೆ. ಸೊ ಇದು ಇವಾಗಿರೋ ಎಲ್ಲ ಲೇಡೀಸು ಕೇಳೋದು ರೋಲಿಂಗ್ ಶಟರ್ಸು. ರೋಲಿಂಗ್ ಶಟರ್ಸ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಲೈಕ್ ಅಗೇನ್ ಓವನ್ ಆ್ಯಂಡ್ OTG ಮಿಕ್ಸಿ ಗ್ರೈಂಡರ್ಸ್ ಎಲ್ಲನೂ ಪ್ಲೇಸ್ ಮಾಡ್ಬೋದು. ಆ್ಯಂಡ್ ಕಿಡ್ಸಿಂದ ದೂರ ಇಡ್ಬೋದು. ಅವ್ರು ಯಾವಾಗಲೂ ಲೈಕ್ ಸ್ವಿಚಸ್ನೂ ನಾವು ಇದರೊಳಗೇ ಪ್ಲ್ಯಾನ್ ಮಾಡ್ಕೋಬೋದು. ಆರೆಲ್ಸ್ ಇದನ್ನು ನಾವು ರೆಗ್ಯುಲರ್ ಸ್ಪೈಸ್ ರ್ಯಾಕ್ ಥರನೂ ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲೂ ನಿಮಗೆ ಜಾಸ್ತಿ ಕಲರ್ಸ್ ಆಪ್ಷನ್ ಸಿಗುತ್ತೆ. ಆ್ಯಂಡ್ ಇದು ಲೈಕ್ ಕ್ರಾಕ್ರಿ ಆರ್ ಬಾರ್ ಕೌಂಟರ್ ಯೂನಿಟ್. ಇದು ಕ್ರಾಕ್ರಿ ಅಂತಲೇ ತಗೊಳ್ಳಿ. ಅಗೇನ್ ಇಲ್ಲೊಂದು ಟಾಲ್ ಕ್ರಾಕ್ರಿ ಯೂನಿಟ್ ಪ್ಲ್ಯಾನ್ ಮಾಡಿದ್ದೀವಿ. ಕ್ರಾಕ್ರಿ ನೀವು ಕಂಪ್ಲೀಟ್ ಸಾಲಿಡ್ ಶಟರ್ಸಲ್ಲೂ ಹೋಗ್ಬೋದು, ಆರೆಲ್ಸ್ ಈ ರೀತಿ ಅಲ್ಯೂಮಿನಿಯಂ ಫ್ರೇಮ್ಸಲ್ಲೂ ಹೋಗ್ಬೋದು. ಕಂಪ್ಲೀಟ್ ಎಲ್ಲದು ನಿಮಗೆ ಗ್ಲಾಸ್ ಶೆಲ್ಸ್ ಬರುತ್ತೆ. ಅಗೇನ್ ಇದರಲ್ಲೂ ನಿಮಗೆ ಶಟರ್ಸಲ್ಲಿ 2 ಪಾರ್ಟಿಷನ್ಸ್ ಮಾಡ್ಕೊಂಡಿದ್ದೀವಿ. ಸೊ ಒಂದೇ ಸಿಂಗಲ್ ಲೆಂತಲ್ಲೂ ನೀವು ಶಟರ್ನ ಪ್ಲ್ಯಾನ್ ಮಾಡ್ಬೋದು. ಆರೆಲ್ಸ್ ನಿಮಗೆ ಪಾರ್ಟಿಷನ್ಸ್ ಬೇಕು ಅಂದರೆ ಈ ಥರನೂ ಪ್ಲ್ಯಾನ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ವಾರ್ಡ್ರೋಬ್ ಶಟರ್ಸ್ ನೋಡ್ಬೋದು ನೀವು. ಲೈಕ್ ಒನ್ ಆಫ್ ದ ಪ್ರೀಮಿಯಂ ಬ್ರ್ಯಾಂಡ್ ನಿಮಗೆ ಇಂಟೀರಿಯರಲ್ಲೇ ತಗೊಂಡ್ರೆ ಅರಿಸ್ಟೋ ಶಟರ್ಸು. ಸೊ ನೀವು ಅದನ್ನು ಇಲ್ಲಿ ಇದು ನಿಮಗೆ ಕಂಪ್ಲೀಟ್ ಲೆದರ್ ಶಟರ್ ಬರುತ್ತೆ ವಿತ್ ವಿ ಲೈನ್ ಶಟರ್ ಅಂತ ಹೇಳ್ತೀವಿ ಅದನ್ನು. ಆ್ಯಂಡ್ ಇದು ನಿಮಗೆ ವಾಲ್ಪೇಪರ್ ಇನ್ಸರ್ಟ್ ಮಾಡಿರ್ತೀವಿ. ವಾಲ್ಪೇಪರ್ನಲ್ಲಿ ಸ್ಯಾಂಡ್ವಿಚ್ ಮಾಡಿರ್ತೀವಿ. ನಿಮಗೆ ಬೇಕಾದರೆ ನೀವು ಫ್ಯಾಬ್ರಿಕ್ನೂ ತೊಗೋಬೋದು. ಅಗೇನ್ ಇದು ನಿಮಗೆ ಕೇನ್ ಮಟೀರಿಯಲ್ ಬರುತ್ತೆ. ಇನ್ನೊಂದು ಕಂಪ್ಲೀಟ್ಲಿ ಲೈಕ್ ವಾಲ್ಪೇಪರ್, ಮಿರರ್ ಆ್ಯಂಡ್ ಗ್ಲಾಸ್ ಈ ಥರ ಕಂಪ್ಲೀಟ್ ಲೈಕ್ 4 to 5 ಮಟೀರಿಯಲ್ಸ್ನ ಇಲ್ಲಿ ಇನ್ಕಾರ್ಪೊರೇಟ್ ಮಾಡಿರ್ತೀವಿ. ಅಗೇನ್ ಇದು ನಿಮಗೆ ಫೈನಲ್ ಒನ್. ನಿಮಗೆ ವೀನಿಯರ್ ಫಿನಿಶ್ ಫಾಲ್ ಸೀಲಿಂಗ್ ಬರುತ್ತೆ. ಪಾರ್ಟಿಷನ್ಸ್ ಅಂತ ಬಂದಾಗ ನಿಮಗೆ ಥೌಸಂಡ್ಸ್ ಆಫ್ ವೆರೈಟೀಸ್ ಸಿಗುತ್ತೆ. ಕಂಪ್ಲೀಟ್ ವುಡನ್ ಪಾರ್ಟಿಷನ್ಸ್ ಇರುತ್ತೆ, ಆರೆಲ್ಸ್ ಲೈಕ್ ಈ ಥರ MS ಪಾರ್ಟಿಷನ್ಸ್ ಬರುತ್ತೆ. ಆ್ಯಂಡ್ MS ವಿತ್ ಮಿರರ್ ಪಾರ್ಟಿಷನ್ಸ್ ಹೋಗ್ಬೋದು ನೀವು. ಸೊ ನಾವು ಇಲ್ಲಿ ಈ ಶೋರೂಮಲ್ಲಿ ಮಾಡಿರೋದು ಕಂಪ್ಲೀಟ್ MS ಪಾರ್ಟಿಷನ್ಸ್ ಹೋಗಿದ್ದೀವಿ ಇಲ್ಲಿ ನಿಮಗೆ. ಇಲ್ಲಿ ಈ ಶೋರೂಮಲ್ಲಿ ಏನಂದರೆ ಇನಿಷಿಯಲ್ ವಿಸಿಟಲ್ಲೇ ನೀವು ಕಂಪ್ಲೀಟ್ ಮಟೀರಿಯಲ್ಸ್ ಬಗ್ಗೆನೂ ನೀವು ನಾಲೆಡ್ಜ್ ತಗೋಬೋದು. ಸೊ ಲೈಕ್ ವಾಲ್ ಹೈಲೈಟ್ಸಿಗೆ ಯಾವ್ಯಾವ ಥರ ಮಟೀರಿಯಲ್ಸ್ ಯೂಸ್ ಮಾಡ್ತೀವಿ ಇದೆಲ್ಲ ನಿಮಗೆ ರಾಫ್ಟರ್ಸ್ ಅವ್ರ ಲೂವರ್ಸ್ ಅಂತ ಹೇಳ್ತೀವಿ. ಕಂಪ್ಲೀಟ್ ನಿಮಗೆ ವಾಲ್ ಹೈಲೈಟ್ಸಲ್ಲಿ ಬರುತ್ತೆ. ಬೆಡ್ರೂಮ್ ಲೈಕ್ ಬೆಡ್ ಬ್ಯಾಕ್ ವಾಲ್ ಹೈಲೈಟ್ಸ್ ಎಲ್ಲ ನೀವು ಈ ರೀತಿ ಮಾಡ್ಬೋದು. ಆ್ಯಂಡ್ ಇದೆಲ್ಲ ನಿಮಗೆ ಲ್ಯಾಮಿನೇಟ್ಸ್ ಬರುತ್ತೆ.
ಸೊ ಲ್ಯಾಮಿನೇಟ್ಸ್ ಅಂತ ಬಂದರೆ ನಿಮಗೆ 400+ ಕಲರ್ ಕಾಂಬಿನೇಷನ್ಸ್ ಇರುತ್ತೆ ಆ್ಯಂಡ್ ತುಂಬಾ ವೆರೈಟೀಸು ನೋಡ್ಬೋದು. ಸೊ ಇಷ್ಟೆಲ್ಲ ನಿಮಗೆ ಲ್ಯಾಮಿನೇಟ್ಸಲ್ಲಿ ಬರುತ್ತೆ.